ಶಾಸಕ ಬಿ.ಆರ್. ಪಾಟೀಲ್ ಅವರ ಈಗ ಮತ್ತೊಂದು ವಿಡಿಯೋ ವೈರಲ್ ಆಗ್ತಾ ಇದೆ. ಆ ವಿಡಿಯೋದಲ್ಲಿ ಅವರು ಸಿದ್ದರಾಮಯ್ಯ ಅವರಿಗೆ ಸೋನಿಯಾ ಗಾಂಧಿಯನ್ನು ಭೇಟಿ ಮಾಡಿಸಿದ್ದು ನಾನು, ಸಿದ್ದರಾಮಯ್ಯ ಗ್ರಾಚಾರ ಚೆನ್ನಾಗಿತ್ತು, ಅವರು ಲಕ್ಕಿ ಲಾಟ್ರಿ ಹೊಡೆದು ಬಿಟ್ಟ ಅಂತ ಫೋನ್ನಲ್ಲಿ ಬಿ.ಆರ್. ಪಾಟೀಲ್ ಮಾತನಾಡಿರುವಂಥ ವಿಡಿಯೋ ಇದು ವೈರಲ್ ಆಗ್ತಾ ಇದೆ. ಆದರೆ ಸಿದ್ದರಾಮಯ್ಯ ಥರ ನಾನು ಲಕ್ಕಿ ಅಲ್ಲ, ನನಗೆ ಗಾಡು ಇಲ್ಲ, ಫಾದರೂ ಇಲ್ಲ, ಸುರ್ಜೇವಾಲನ ಭೇಟಿ ಮಾಡಿದ್ದೀನಿ, ನನ್ನ ಮಾತನ್ನು ಗಂಭೀರವಾಗಿ ಆಲಿಸಿದ್ದಾರೆ ಅಂತ ಬಿ.ಆರ್. ಪಾಟೀಲ್ ಮಾತನಾಡಿದ್ದಾರೆ. ಆ ವಿಡಿಯೋದಲ್ಲಿ ಹೈಕಮಾಂಡ್ ಏನು ನಿರ್ಧಾರ ತೆಗೆದುಕೊಳ್ಳುತ್ತೋ ನೋಡೋಣ ಅಂತ ಬಿ.ಆರ್. ಪಾಟೀಲ್ ಮಾತನಾಡಿರುವಂಥ ವಿಡಿಯೋ ಒಂದು ವೈರಲ್ ಆಗ್ತಾ ಇದೆ. ಪೂಜೆ ಇದ್ದಂಗೆ ಲಕ್ಕಿ ಲಾಟ್ರಿ ಹೊಡೆದ್ಬಿಟ್ಟ, ಮುಖ್ಯಮಂತ್ರಿ ಆದ. ನಾನು ಸೋನಿಯಾ ಗಾಂಧಿ ಭೇಟಿ ಮಾಡಿದ್ರು ನಾನೇ ಫಸ್ಟು. ಅವನ ಗ್ರಹಚಾರ ಚೆನ್ನಾಗಿತ್ತು, ಅವನು ಮಾಡಿಬಿಟ್ಟ. ನೋಡಿ, ನಮಗೆ ಗಾಡ್ ಫಾದರ್ ಇಲ್ಲ, ಗಾಡು ಇಲ್ಲ, ಫಾದರ್ ಇಲ್ಲ. ಸುರ್ಜೇವಾಲ ನಾನು ಭೇಟಿ ಮಾಡಿದ್ದೇನೆ, ಬಹಳ ಗಂಭೀರವಾಗಿ ಮಾತು ಕೇಳಿದ್ರು, ಎಲ್ಲ ನೋಡ್ಬೋದು. ಆಮೇಲೆ ದೇವರಿಗೆ ಹೇಳಿದ್ರೆ ಗ್ರೇಟ್ಫುಲ್ ಟು ಇವತ್ತಂದ್ರು. ಅಲ್ಲ, ಈ ವಿಷಯಗಳು ನಮ್ಗೆ ಗೊತ್ತೇ ಆಗ್ತಿರಲಿಲ್ಲ. ನಾನು ಯಾಕೆ ಲೆಫ್ಟ್ ಹೈಕಮಾಂಡ್ ಆ್ಯಂಡ್ CM ಅವಶ್ಯಕತೆ ಕೇಳಕ್ಕೆ ಸಂಬಂಧಿಲ್ಲ. ಯಾರು ಹೇಳಿ? ಹೈಕಮಾಂಡ್ ಅವರು ಡಿಸೈಡ್ ಆಗಿ ಮಾಡಿ ಬಿ.ಆರ್. ಪಾಟೀಲ್ ಫೋನಲ್ಲಿ ಮಾತನಾಡ್ತಾ ಇರುವಂಥ ವಿಡಿಯೋ ಒಂದು ವೈರಲ್ ಆಗ್ತಾ ಇದೆ. ಆ ಕಡೆ ಯಾರಿದ್ದಾರೆ ಗೊತ್ತಿಲ್ಲ, ಯಾರ ಜೊತೆಗೆ ಮಾತನಾಡ್ತಿದ್ದಾರೋ ಗೊತ್ತಿಲ್ಲ. ಬಟ್ ಬಿ.ಆರ್. ಪಾಟೀಲ್ ಅದರಲ್ಲಿ ತಮ್ಮ ನೋವನ್ನು ಹೇಳ್ಕೊಳ್ತಿದ್ದಾರೆ ಅಂತ ಅನಿಸುತ್ತೆ. ಅಂದರೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದರೂ ನಾನೇ ಪರಿಚಯ ಮಾಡಿಸಿದ್ದು ಅಥವಾ ನಾನೇ ಭೇಟಿ ಮಾಡಿಸಿದ್ದು ಸೋನಿಯಾ ಗಾಂಧಿ ಅವರನ್ನು, ಅವರ ಲಕ್ಕಿ ಅಥವಾ ಅವರ ಅದೃಷ್ಟ ಚೆನ್ನಾಗಿತ್ತು, ಅವರು ಮುಖ್ಯಮಂತ್ರಿ ಆಗಿಬಿಟ್ರು ಅಂತ ಹೇಳೋ ಮುಖಾಂತರ ನಾನು ಏನೂ ಆಗಿಲ್ಲ, ನಾನು ಸೀನಿಯರ್ ಮೋಸ್ಟ್ ಇದ್ದೀನಿ, ಆದರೂ ಮಂತ್ರಿನೂ ಆಗಿಲ್ವಲ್ಲ ಅನ್ನುವಂಥ ನೋವು ಕಾಣಿಸ್ತಾ ಇದೆ ಆ ಮಾತಲ್ಲಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.